ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿಬಂದಿದ್ದ 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಂದಾಯ ಇಲಾಖೆ ಒತ್ತುವರಿ ತೆರವಿಗೆ ಮುಂದಾಗಿದೆ. ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಕಾರ್ಯಾಚರಣೆ ಆರಂಭ ಮಾಡಿದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ವಿಧಾನಸೌಧದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾವೇನೂ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಏಪ್ರಿಲ್ ತಿಂಗಳಿನಿಂದ ತಲಾ 10 ಕೆಜಿ ಅಕ್ಕಿಯನ್ನ ನೀಡ್ತೀವಿ ಅಂತ ವಿಧಾನಸೌಧದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನಮ್ಮ ಬಳಿ ಅಕ್ಕಿ ಇದೆ, ಕೇಂದ್ರವೂ ಅಕ್ಕಿ ಕೊಡೋದಕ್ಕೆ ಸಿದ್ಧ ಇದೆ. ನಾವು ನಿರ್ಣಯ ಮಾಡಿದಂತೆ ಏಪ್ರಿಲ್ 10ನೇ ತಾರೀಕಿನಿಂದ 10 ಕೆಜಿ ಅಕ್ಕಿಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಚುನಾವಣಾ ಸೋಲಿಗೆ ಸಾವರ್ಕರ್ ಕಾರಣ ಅನ್ನುವ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ, ಇನ್ನು ಅಂಬೇಡ್ಕರ್ ಇತಿಹಾಸ ಬಿಜೆಪಿಗರಿಗೆ ಎಲ್ಲಿ ಗೊತ್ತಿರುತ್ತೆ? ಸಾವರ್ಕರ್ ಜೊತೆಗೂಡಿ ಸೋಲಿಸಿದ್ರು ಅಂತ ಅಂಬೇಡ್ಕರ್ ಸ್ನೇಹಿತರಿಗೆ ತಿಳಿಸಿದ್ದರು ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಸೋಲಿಗೆ ಸಾವರ್ಕರ್ ಕಾರಣ ಅನ್ನುವ ವಿಚಾರವಾಗಿ ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಅಭ್ಯರ್ಥಿಯನ್ನ ಹಾಕದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ನವರು ಗೆಲ್ಲಿಸಬಹುದಾಗಿತ್ತು. ನೆಹರು 2 ಸಲ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡಿದ್ರು. ಇತಿಹಾಸವನ್ನ ತಿರುಚೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸಂಸದ ಪಿಸಿ ಮೋಹನ್ ಜೊತೆ ಜಟಾಪಟಿ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಶಾಸಕ ಪ್ರದೀಪ್ ಈಶ್ವರ್ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಅದೊಂದು ಸರ್ಕಾರಿ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ಅಲ್ಲ ಅದು. ಪಿಸಿ ಮೋಹನ್ ಬೊಮ್ಮಾಯಿ ಯಡಿಯೂರಪ್ಪ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾಗ ನಾನು ಸುಮ್ಮನಿದ್ದೆ, ನಾನು ಅಪ್ಪಂದು ಕಾರ್ಯಕ್ರಮ ಅಲ್ಲ ಅಂತ ಹೇಳಿದೆ, ಅದು ಅನ್ಪಾರ್ಲಿಮೆಂಟರಿ ಪದ ಅಲ್ಲ ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ತಮ್ಮ ಬಿಜೆಪಿ ನಾಯಕರುಗಳಿಗೆ ಸಭ್ಯತೆ ಕಲಿಸಲಿ ಅಂತ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ರಿಪೋರ್ಟ್ ಕಾರ್ಡ್ ನೀಡೋ ತಾಕತ್ತು ನನಗಿದೆ, ಆದರೆ ನಿಮ್ಮ ರಿಪೋರ್ಟ್ ಕಾರ್ಡ್ ತೋರಿಸೋ ದಮ್ಮು ತಾಕತ್ತು ಬಿಜೆಪಿಗರಿಗೆ ಇದೆಯಾ ಅಂತ ಸವಾಲ್ ಹಾಕಿದ್ದಾರೆ. ಇದೇ ವೇಳೆ ನಾನು ಆಕ್ಸಿಡೆಂಟಲ್ ಶಾಸಕ ಅಲ್ಲ, ನನಗೆ ಧೈರ್ಯವೇ ಬಂಡವಾಳ ಅಂತ ಗುಡುಗಿದ್ದಾರೆ. ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಲಾಕ್ ಆಗಿ ಜೈಲು ಪಾಲಾಗಿರುವಂತಹ ರನ್ಯಾಳ ಟ್ರಾವೆಲ್ ಹಿಸ್ಟ್ರಿಯನ್ನ ಡಿಆರ್ಐ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಈ ಕುರಿತ ಕೆಲ ಸಂಗತಿಗಳು ಟಿವಿ9ಗೆ ಲಭ್ಯ ಆಗಿದೆ. 2020ರಿಂದ ಇದುವರೆಗೂ 90 ಬಾರಿ ರನ್ಯಾ ವಿದೇಶ ಪ್ರಯಾಣವನ್ನ ಮಾಡಿದ್ದಾಳೆ. ಈ ಪೈಕಿ ಬೆಂಗಳೂರು ಏರ್ಪೋರ್ಟ್ನಿಂದಲೇ 60 ಬಾರಿ ಪ್ರಯಾಣಿಸಿದ್ದಳು ಅನ್ನೋದು ಗೊತ್ತಾಗಿದೆ. ರನ್ಯಾಳ ಟ್ರಾವೆಲ್ ಪ್ಯಾಟರ್ನ್ ಅನ್ನ ಡಿಆರ್ಐ ಅಧಿಕಾರಿಗಳು ಪತ್ತೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ದುಬೈಗೆ ಹೊರಟು 24 ಗಂಟೆ ಒಳಗಾಗಿ ರನ್ಯಾ ವಾಪಸ್ ಬರ್ತಾ ಇದ್ಲು ಅನ್ನೋದು ಗೊತ್ತಾಗಿದೆ. 2023ರ ಜುಲೈ 28ನೇ ತಾರೀಕಿನಂದು ಈ ಮಾದರಿಯಲ್ಲೇ ರನ್ಯಾ ಪ್ರಯಾಣ ಮಾಡಿದ್ಲು. ಈವರೆಗೂ ಒಟ್ಟು 51 ಬಾರಿ ರನ್ಯಾ ರಾವ್ ಈ ರೀತಿಯಾಗಿನೇ ಪ್ರಯಾಣ ಮಾಡಿರೋದು ಗೊತ್ತಾಗಿದೆ. ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆಗೆ ಅಂತಾನೆ ಡ್ರೆಸ್ ಕೋಡ್ ಇಟ್ಟಿದ್ಲು ಅನ್ನೋದು ತಿಳಿದು ಬಂದಿದೆ. ದುಬೈಗೆ ಹೋಗುವಾಗ ಕ್ಯಾಶುವಲ್ ಡ್ರೆಸ್ ಧರಿಸ್ತಾ ಇದ್ದ ರನ್ಯಾ ವಾಪಸ್ ಬರುವಾಗ ಜೀನ್ಸ್ ಮತ್ತು ಜಾಕೆಟ್ ಅನ್ನ ಧರಿಸ್ತಾ ಇದ್ಲು. ಈ ಕಳ್ಳ ಸಾಗಾಣಿಕೆಗೆ ಅಂತಾನೆ ಡಿಸೈನರ್ಸ್ ಮುಖೇನವಾಗಿನೇ ರಮ್ಯಾ ಜಾಕೆಟ್ ಮಾಡಿಸ್ಕೊಳ್ತಾ ಇದ್ಲು. ಕೂಲಿಂಗ್ ಗ್ಲಾಸ್ ಕೂಡ ರನ್ಯಾ ಸ್ಮಗ್ಲಿಂಗ್ ಡ್ರೆಸ್ ಕೋಡ್ ನಲ್ಲಿ ಸೇರಿತ್ತು ಅನ್ನೋದು ತಿಳಿದು ಬಂದಿದೆ.